ಮುಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ರಾಘವೇಂದ್ರ ಸ್ವಾಮಿಗಳವರ ಜೀವನವನ್ನೇ ತೆಗೆದುಕೊಳ್ಳಿ, ಎಂತಹ ದಾರಿದ್ರ್ಯ ಅವರದು. ಅವರ ಜೀವನದ ಚರಿತ್ರೆಯಲ್ಲಿ ತಿಳಿಸ್ತಾರೆ. ಇಡೀ ವರ್ಷಕ್ಕೆ ಒಂದು ಧೋತ್ರ ಇತ್ತಂತೆ ಅವರಿಗಷ್ಟೇ, ಒಂದು ಉಟ್ಕೊಳ್ಳಿಕ್ಕೆ ಒಂದು ಹೊಚ್ಕೊಳ್ಳಿಕ್ಕೆ. ಈ ಪರಿಸ್ಥಿತಿ, ಅಂತಹ ಧೋತ್ರಗಳು ಭಾರಿ ಉತ್ತಮ ಕ್ವಾಲಿಟಿಯ ಧೋತ್ರಗಳು ಅಲ್ಲ. ಆ ತರಹದ ಧೋತ್ರ, ಅಂತಹ ಪಂಚೆ, ಒಡಕು ಪಾತ್ರೆ, ಮನೆ ಬಾಗಿಲ ಹಾಕೋ ಪ್ರಸಂಗನೇ ಇರಲಿಲ್ಲ ಅವರಿಗೆ. ಏನು ಕಳತನ ಆಗ್ತದೆ ಅಂತ ಬಾಗಿಲ ಹಾಕಬೇಕು. ಎಂಥ ಕಳ್ಳರಿಗೂ ಕೂಡ ಏನು ಸಿಕ್ಕದ್ದಾದರೂ ತಗೊಂಡು ಹೋಗೋಣ, ಸ್ವಲ್ಪ ಆದರೂ ಉಪಯೋಗಕ್ಕೆ ಬರ್ತದೆ ಅಂತ ಅನಿಸಿದರೆ ಅಷ್ಟನ್ನು ಬಿಡೋದಿಲ್ಲ ಕೆಲವು ಕಳ್ಳರು. ಆದರೆ ಅಂಥ ಪದಾರ್ಥಗಳು ಇವರ ಮನೆಯಲ್ಲಿ ಇರಲಿಲ್ಲ. ಅಂತಹ ಕಡುದಾರಿದ್ರೆ ಎರಡನ್ನು ಇದರೊಳಗೆ ನಾವು ನೋಡಬಹುದು. ಎಷ್ಟೇ ಕಷ್ಟ ಆಗಲಿ ಜ್ಞಾನಿಗಳು ತಮ್ಮ ನಿಷ್ಠೆಯನ್ನು ಬಿಡೋದಿಲ್ಲ ಅಂತನ್ನುವ ಒಂದು ತತ್ವ, ಅಂತಹ ನಿಷ್ಠಾವಂತರನ್ನ ದೇವರು ಕಾಪಾಡುತ್ತಾನೆ ಎನ್ನುವುದು ಇನ್ನೊಂದು ತತ್ವ. ಇವು ಎರಡೂ ಸತ್ಯವೇ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗದೆ ಮೂಕರಾದಾಗ ಈ ಚರಿತ್ರೆಯನ್ನು ಕೇಳಿದರೆ ಮುಕೋಪಿ ಯತ್ ಪ್ರಸಾದೇನೆ, ಇಂತಹ ನಿಷ್ಠೆ ಇದ್ದವರೂ ಇದ್ದಾರೆ, ನಿಷ್ಠೆ ಇದ್ದವರನ್ನ ದೇವರು ರಕ್ಷಣೆಯನ್ನೂ ಮಾಡುತ್ತಾನೆ. ಎರಡನ್ನೂ ತೋರಿಸುವುದಕ್ಕೆ ಚರಿತ್ರೆ ಸಾಕು. ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿ ಕೊಡುವರನ್ನ